ಇವತ್ತಿನ ದಿನ ನೀವು ಯೂನಿವರ್ಸಿಟಿಲಿ ಫಸ್ಟ್ ರ್ಯಾಂಕ್ ಬಂದರೂ ಯಾರೂ ನಿಮಗೆ ಕರೆದು ಕೆಲಸ ಕೊಡಲ್ಲ. ಖಾಸಗಿ ಸಂಸ್ಥೆನೇ ಆಗಿರ್ಬೋದು ಅಥವಾ ಸರ್ಕಾರಿ ಸಂಸ್ಥೆನೇ ಆಗಿರ್ಬೋದು, ಯೂನಿವರ್ಸಿಟಿಲಿ ಫಸ್ಟ್ ರ್ಯಾಂಕ್ ಬಂದಿದ್ದೀರಾ ಅಂದ್ಬಿಟ್ಟು ಯಾರೂ ನಿಮಗೆ ಕರೆದು ಕೆಲಸ ಕೊಡಲ್ಲ. ನೋಡಿ, ಇವತ್ತಿನ ದಿನ ಕೆಲಸ ಬೇಕು ಅಂದರೆ ಪ್ರತಿಯೊಂದಕ್ಕೂ ಕಾಂಪಿಟೇಟಿವ್ ಎಕ್ಸಾಮ್ ಬರೀಲೇಬೇಕು. ಅದು ಪ್ರೈವೇಟ್ ಕಂಪ್ನಿನಾರು ಆಗಿರ್ಬೋದು ಅಥವಾ ಸರ್ಕಾರಿ ಸಂಸ್ಥೆನೇ ಆಗಿರ್ಬೋದು, ಬೇರೆ ದಾರಿನೇ ಇಲ್ಲ. ಪ್ರತಿಯೊಂದಕ್ಕೂ ಕಾಂಪಿಟೇಟಿವ್ ಎಕ್ಸಾಮ್ ಬರೀಲೇಬೇಕು. ಆದ್ದರಿಂದ ವಿದ್ಯಾರ್ಥಿಗಳು ಡಿಗ್ರಿ ಓದ್ತಾ ಇರಬೇಕಾದ್ರೆ ಕಾಂಪಿಟೇಟಿವ್ ಎಕ್ಸಾಮ್ಗೆ ಜೊತೆಲೇ ರೆಡಿ ಆಗ್ತಾ ಇರಬೇಕು. ಯಾವ ರೀತಿ ರೆಡಿ ಆಗ್ತೀರಾ, ಯಾವ ರೀತಿ ಪ್ರಿಪೇರ್ ಆಗ್ತೀರಾ, ಇದಕ್ಕೆಲ್ಲ ಮಾಹಿತಿ ಯಾರು ಕೊಡ್ತಾರೆ? ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಸೆಪ್ಟೆಂಬರ್ 19ನೇ ತಾರೀಕು ಇದೇ ಗುರುವಾರ ಬೆಳಿಗ್ಗೆ 9:30 ಗಂಟೆಗೆ ಮಂಡ್ಯದ ಸುಭಾಷ್ ನಗರದಲ್ಲಿರುವ ಶಿವನಂಜಪ್ಪ ಪಾರ್ಕ್ ಪಕ್ಕ ಇರೋ ಅಂಬೇಡ್ಕರ್ ಭವನದಲ್ಲಿ IAS ವರ್ಕ್ಶಾಪ್ ಇದೆ. ಆದ್ದರಿಂದ ಅವತ್ತು ನಡೆಯೋ UPSC KPSC ವರ್ಕ್ಶಾಪ್ಗೆ ಕರ್ನಾಟಕದ ಪ್ರಖ್ಯಾತ UPSC KPSC ಪರೀಕ್ಷಾ ತರಬೇತುದಾರ ವಿನಯ್ ಕುಮಾರ್ GB ಅವರು ಬರ್ತಾ ಇದ್ದಾರೆ. ಆದ್ದರಿಂದ ಮಂಡ್ಯ